ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಈಗ ಬಿಡುಗಡೆ ಮಾಡಿದೆ. ಸೊ ಆ ಒಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, BPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, 8 ಲಕ್ಷ ಕಾರ್ಡ್ಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡೋದಕ್ಕೆ ಅಧಿಸೂಚನೆ ಹೊರಡಿಸಿದೆ. ಸ್ನೇಹಿತರೆ, ಏನಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ? ಈ ಒಂದು ರೇಷನ್ ಕಾರ್ಡನ್ನು, ಹೊಸ ಒಂದು ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸಿ ರೇಷನ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂಥದ್ರಲ್ಲಿ ಇರೋ ರೇಷನ್ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ರೀಸನ್ ಏನು? ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಆ ರೀತಿಯಾಗಿ ಕ್ಯಾನ್ಸಲ್ ಆಗ್ತಿರುವಂಥ ರೇಷನ್ ಕಾರ್ಡ್ಗಳನ್ನು ನಮಗೆ ಮತ್ತೆ ಪುನಃ ಹಿಂಪಡೆಯೋದಕ್ಕೆ ಹೇಗೆ ಸಾಧ್ಯ? ಏನು ಮಾಡಬೇಕು ಅದಕ್ಕೆ? ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ. ಈಗಾಗಲೇ 8 ಲಕ್ಷ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಒಂದು ತಪ್ಪಾದರೂ ಏನು? ನಾವು ಏನು ತಪ್ಪು ಮಾಡಿದ್ದೀವಿ? ಇಷ್ಟು ಕಾರ್ಡ್ಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡ್ತಿರೋದರ ಉದ್ದೇಶ ಆದರೂ ಏನು ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೇನೆ ನಿಮ್ಮ ಒಂದು BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, 2 ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗೋದಿಲ್ಲ. ಅದರ ಬದಲು APL ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾರೆ. BPL ಇಂದ APL ಕಾರ್ಡ್ ಆಗಿ, ಅಂತ್ಯೋದಯದಿಂದ APL ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ APL ಕಾರ್ಡ್ ಆಗಿ ಒಂದ್ಸಲ ಕನ್ವರ್ಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ BPL ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಡಬೇಕು. ಅದು ಸಾಧ್ಯ ಆಗೋದು ತುಂಬ ಕಷ್ಟ. ಸಾಕಷ್ಟು ಅದಕ್ಕೆ ವಿತ್ ಪ್ರೂಫ್ ಸಮೇತ ಕೊಡಬೇಕಾಗತ್ತೆ. ನೀವು ನಿಮ್ಮ ಒಂದು APL ಕಾರ್ಡ್ ಒಂದ್ಸಲ ಆಯ್ತು ಅಂತ ಹೇಳಿದ್ರೆ ಅದನ್ನ BPL ಕಾರ್ಡ್ ಮಾಡೋದು ಭಾಳ ಕಷ್ಟ ಸ್ನೇಹಿತರೆ. ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಈಗ ನೀವು ಈ ಒಂದು ತಪ್ಪು ಮಾಡಿಲ್ಲ, ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ತಕ್ಷಣ ನೀವು ಈ ಒಂದು ಕೆಲಸನ ಮಾಡಬೇಕಾಗತ್ತೆ. ಸೊ ಯಾವ ಒಂದು ಕೆಲಸನ ನೀವು ಮಾಡಿ ಆ ಒಂದು ಕಾರ್ಡ್ಗಳನ್ನು APL ಆಗಿ ಕನ್ವರ್ಟ್ ಆಗದೆ ಇರೋ ರೀತಿ ತಡೆಯೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಸ್ನೇಹಿತರೆ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ ನನಗೂ ಕೂಡ ಬೆಂಬಲ ಸಿಗೋದು, ನಾನು ಕೂಡ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ದಯವಿಟ್ಟು ನನಗೂ ಕೂಡ ಸಪೋರ್ಟ್ ಮಾಡಿ. ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಿರಲ್ಲ, ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಂಬಲಿಸಿ ಸಪೋರ್ಟ್ ಮಾಡಿ, ನನ್ನನ್ನು ಕೂಡ ಮೇಲಕ್ಕೆ ತನ್ನಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಈಗಾಗಲೇ 8 ಲಕ್ಷ BPL ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, 2 ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬರೀ ಬೆಂಗಳೂರಿನಲ್ಲೇ 1 ಲಕ್ಷಕ್ಕಿಂತ ಹೆಚ್ಚು ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ. ಇದರ ಹಿಂದಿನ ಮರ್ಮ ಏನು? ಸೊ ಇಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋದು ಸುಮ್ಮನೆ ಅಂತೂ ಖಂಡಿತವಾಗ್ಲೂ ಅಲ್ಲ. ನಾವು ಯಾವುದೋ ಒಂದು ತಪ್ಪನ್ನು ಮಾಡಿದರೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋದಕ್ಕೆ ಸಾಧ್ಯ. ಸುಮ್ಮನೆ ಸರ್ಕಾರ ಕ್ಯಾನ್ಸಲ್ ಮಾಡಿದ್ರೆ ಜನಗಳು ಬಿಡ್ತಾರೆ? ಸೊ ಹಾಗಿದ್ರೆ ಯಾವ ಒಂದು ತಪ್ಪುಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ? ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತಾ ಬರ್ತೀನಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ಒಂದು ಕಾರ್ಡು ಕ್ಯಾನ್ಸಲ್ ಆಗುತ್ತಂತ ಹೇಳಿದ್ರೆ ನಿಮ್ಮ ಒಂದು ಮನೆಗೆ ನೋಟಿಸ್ ಬರೋದಿಲ್ಲ. ಸೊ ನಿಮ್ಮ ಒಂದು ಮನೆಗೆ ನೋಟಿಸ್ ಬರದೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ, ಪ್ರತಿ ತಿಂಗಳು ಏನು ಪಡಿತರನ ಪಡ್ಕೊಳ್ತಾ ಇರ್ತೀರೋ ಆ ಒಂದು ಪಡಿತರ ಅಂಗಡಿಗೆ, ನ್ಯಾಯಬೆಲೆ ಅಂಗಡಿಗೆ ನೋಟಿಸ್ ಬರುತ್ತೆ ಸ್ನೇಹಿತರೆ. ಸೊ ಆ ಒಂದು ಪಡಿತರ ಅಂಗಡಿಯಲ್ಲಿ, ನ್ಯಾಯಬೆಲೆ ಅಂಗಡಿಯಲ್ಲಿ ನೋಟಿಸನ್ನ ಅಂಟಿಸಿ ಹೋಗ್ತಾರೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಎಷ್ಟು ಕಾರ್ಡ್ಗಳು ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಕ್ಯಾನ್ಸಲ್ ಆಗಿದೆಯೋ ಅಷ್ಟು ಜನರ ಕಾರ್ಡಿನ ನಂಬರು ಜೊತೆಗೆ ಹೆಸರು, ಏನಕ್ಕೋಸ್ಕರ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ನ ನೋಟಿಸ್ ಬೋರ್ಡಲ್ಲಿ ಅಂಟಿಸಿ ಹೋಗ್ತಾರೆ. ನಿಮಗೆ ಯಾವುದೇ ರೀತಿಯಾದಂಥ ನೋಟಿಸ್ ಬರೋದಿಲ್ಲ, ಮನೆಗೆ ನೋಟಿಸ್ ಬರೋದಿಲ್ಲ. ಸೊ ಅಲ್ಲಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೋಟಿಸ್ ಬೋರ್ಡಲ್ಲಿ ನಿಮ್ಮ ಹೆಸರು ನೋಂದಣಿ ಆಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ನೋಟಿಸ್ ಬೋರ್ಡಿನಲ್ಲಿರುವಂಥ ನಮ್ಮ ನಂಬರು ಆಗಿರುತ್ತೆ, ಆದರೆ ನಾವು ಆ ಒಂದು ತಪ್ಪನ್ನು ಮಾಡಿರೋದಿಲ್ಲ. ಏನು ಮಾಡಬೇಕು ಹಾಗಿದ್ರೆ? ನಮ್ಮ ಒಂದು ರೇಷನ್ ಕಾರ್ಡನ್ನ ಮರಳಿ ಹಿಂಪಡೆಯೋದು ಹೇಗೆ ಅಂತ ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನೀವು ಯಾವ ತಪ್ಪನ್ನು ಈಗಾಗಲೇ ಮಾಡಿರ್ತೀರಾ ಅದಕ್ಕೋಸ್ಕರ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿ ನೀಡ್ತೀನಿ ಸ್ನೇಹಿತರೆ. ನಿಮ್ಮ ಹತ್ತಿರದ, ಅಂದರೆ ನಿಮ್ಮ ಬಳಿ ವೈಟ್ ಬೋರ್ಡ್ ಕಾರ್ಡ್
ಇದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ವೈಟ್ ಬೋರ್ಡ್ ಕಾರ್ ಯಾವುದೇ ಬೇಕಾದರೂ ಆಗಿರ್ಬೋದು, ಅದು ಎಷ್ಟು ದುಡ್ಡಿನ ಬೇಕಾದರೂ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಇದೆ, ನಿಮ್ಮ ಹೆಸರಲ್ಲಿ ಇದೆ, ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರೋ ಒಬ್ರಿಗೆ ಹೆಸರಲ್ಲಿ ಇದೆ ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ. ಕುಟುಂಬದ ಯಜಮಾನ ಅಥವಾ ಯಜಮಾನಿನೇ ಆಗಬೇಕಂತ ಇಲ್ಲ, ಕುಟುಂಬದ ಸದಸ್ಯರ ಹೆಸರಲ್ಲೂ ಕೂಡ ನೋಂದಣಿ ಆಗಿದ್ದರೆ ನಿಮ್ಮ ಒಂದು RC ಕಾರ್ಡು, ಕಾರಿನ RC ಕಾರ್ಡ್ ಏನಿದೆಯೋ ಅದು ಕುಟುಂಬದ ಸದಸ್ಯರ ಹೆಸರಲ್ಲಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಕ್ಯಾನ್ಸಲ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗೋದಿಲ್ಲ, BPL ಇಂದ APL ಆಗಿ ವರ್ಗಾವಣೆ ಆಗುವಂಥದ್ದು ಸ್ನೇಹಿತರೆ. ಹಾಗೆಯೇ 25 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ನೀವು ಹೊಂದಿ GSTನ ಪೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ. ಹಾಗೆಯೇ ಮೃತಪಟ್ಟವರ ಹೆಸರನ್ನ ಡಿಲೀಟ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಸಾಕಷ್ಟು ಜನರು ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಮೃತಪಟ್ಟಿರ್ತಾರೆ, ಕುಟುಂಬದ ಯಜಮಾನಿ ಮೃತಪಟ್ಟಿರ್ತಾರೆ, ಆದರೆ ಅದನ್ನು ಸರ್ಕಾರಕ್ಕೆ ತಿಳಿಸದೆ ಯಾವುದೇ ರೀತಿಯಾದಂಥ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಂಡು ಬರೋದೇ ಇಲ್ಲ. ಕುಟುಂಬದಲ್ಲಿ ಮುಂಚೆ 5 ಜನರು ಇದ್ರು ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ಒಂದು ವ್ಯಕ್ತಿ ಡೆತ್ ಆಗಿದ್ದಾರೆ, ಆದರೆ ಆ 5 ಜನರ ರೇಷನ್ನ ಪಡ್ಕೊಳ್ತಾ ಇರ್ತಾರೆ. 4 ಜನ ಆಗ್ಬೇಕಲ್ವಾ, ಒಬ್ಬರ ಹೆಸರನ್ನ ಡಿಲೀಟ್ ಮಾಡಬೇಕಲ್ಲ, ಆದರೆ ಅದನ್ನು ಮಾಡೋದೇ ಇಲ್ಲ. 4 ಜನರು ಏನು ಇರ್ತಾರೋ ಆ ಒಂದು 4 ಜನರು 5 ಜನರ ಪಡಿತರವನ್ನು ಪಡ್ಕೊಂಡು ಈ ಒಂದು 4 ಜನರು ಬಳಕೆನ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂಥವ್ರು ಯಾರ್ಯಾರು ಇದ್ರು ಅಂಥವರ ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಇದ್ದರೆ ಈಗಲೇ ಹೋಗಿ ಚೇಂಜಸ್ನ ಮಾಡ್ಕೊಳ್ಳಿ. ಮೃತಪಟ್ಟಿರೋರು ಏನಾದರೂ ಇದ್ದರೆ ಅವರ ಹೆಸರನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ, ಅಂದರೆ ಆ ವ್ಯಕ್ತಿನ ಡಿಲೀಟ್ ಮಾಡಿಸಿ. ಇನ್ನುಳಿದಂಥ ಎಷ್ಟು ಜನರು ಇದ್ದಾರೋ ಅಷ್ಟು ಜನಗಳಿಗಾದರೂ ಉಚಿತ ಪಡಿತರ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಯೋಜನೆಯಲ್ಲಿ ಬರ್ತಿರುವಂಥ ಮುಂದಿನ ದಿನಗಳಲ್ಲಿ ಕಿಟ್ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಬರುತ್ತೆ ನಿಮಗೆ. ಯಾವುದೇ ರೀತಿಯಾದಂಥ ನಿಮ್ಮ ಒಂದು BPL ರೇಷನ್ ಕಾರ್ಡು APL ಆಗಿ ವರ್ಗಾವಣೆ ಆಗೋದಿಲ್ಲ. ಜೊತೆಗೆ ಸ್ನೇಹಿತರೆ, 1,20,000ಕ್ಕಿಂತ ಹೆಚ್ಚು ಆದಾಯನ ನೀವು ಹೊಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಇದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಏನಾದರೂ ಕಟ್ತಾ ಇದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸು ನೀವು ಕಟ್ತಾ ಇದ್ರೆ ಈ ಒಂದು 1,20,000ಕ್ಕಿಂತ ಹೆಚ್ಚು ಆದಾಯನ ನೀವು ಹೊಂದಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಹಾಗೆಯೇ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿ ಏನಾದರೂ ಕೆಲಸನ ನೀವು ಮಾಡ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಸೊ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿ ನೀವು ಇದ್ರೂ ಕೂಡ, ನೀವು ಶ್ರೀಮಂತರಾಗಿದ್ದೀರಾ, ಐಷಾರಾಮಿ ಜೀವನ ನಡೆಸ್ತಾ ಇದ್ದೀರಾ, ಆದರೂ ಕೂಡ BPL ರೇಷನ್ ಕಾರ್ಡ್ನ ಪಡ್ಕೊಂಡು ಬಡವರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮಂಗನ್ನ ಮಾಡ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ 7.5 ಎಕರೆಗಿಂತ ಹೆಚ್ಚು ಜಮೀನನ್ನು ನೀವು ಹೊಂದಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. 7.5 ಎಕರೆಗಿಂತ ಹೆಚ್ಚು ಜಮೀನನ್ನು ಹೊಂದಿರಬಾರ್ದು. ವಿತ್ ದಾಖಲಾತಿಗಳಲ್ಲಿ ಆ ಒಂದು ಜಮೀನಿನ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ, ಈಗಾಗಲೇ ಸರ್ಕಾರಕ್ಕೆ ಅದರ ಬಗ್ಗೆ ಮಾಹಿತಿ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಹಾಗೆಯೇ KYC ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಸಾಕಷ್ಟು ಬಾರಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ, KYCನ ಮಾಡಿಸಿ, ಯಾರ್ಯಾರ್ದು KYC ಆಗಿಲ್ವೋ ಮಾಡಿಸಿ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಆಲ್ಮೋಸ್ಟ್ ಆಲ್ ತಿಂಗಳಿಗೆ ಒಂದು ವಿಡಿಯೋದಲ್ಲಾದರೂ ಕೂಡ ಹೇಳಿರ್ತೀನಿ ಸ್ನೇಹಿತರೆ. ಆದರೆ ಸಾಕಷ್ಟು ಜನರು KYCನ ಮಾಡಿಸಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಸಾಕಷ್ಟು ಜನರು ಮಾಡ್ತಿರುವಂಥ ತಪ್ಪು ಇದೇನೆ. KYC ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಳಿದ್ರೆ KYC ಅಪ್ಡೇಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಏನಿಲ್ಲ, ವೋಟರ್ ID ಅಥವಾ ಆಧಾರ್ ಕಾರ್ಡು ತೆಗೆದುಕೊಂಡು ಹೋದರೆ ಸಾಕು. ವೋಟರ್ ಐಡಿನ ನಿಮ್ಮ BPL ರೇಷನ್ ಕಾರ್ಡಿಗೆ ಲಿಂಕ್ ಮಾಡೋದು, ಇಲ್ಲ ಆಧಾರ್ ಕಾರ್ಡನ್ನು ನಿಮ್ಮ BPL ಕಾರ್ಡಿಗೆ ಲಿಂಕ್ ಮಾಡೋದು. ಈ ರೀತಿ ಲಿಂಕ್ ಮಾಡಿ ಜಸ್ಟ್ 5 ಮಿನಿಟ್ಸಲ್ಲಿ ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ. ಅದಕ್ಕೆ ಹಣ ಕೂಡ ಪಡ್ಕೊಳ್ಳೋದಿಲ್ಲ. KYC ಅಪ್ಡೇಟ್ ಆಗುತ್ತೆ. ನೀವು ಕೇಳ್ಬೋದು KYC ಅಪ್ಡೇಟ್ ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಸಾಕಷ್ಟು ಜನರ ಮನೆಯಲ್ಲಿ ವ್ಯಕ್ತಿಗಳು ಡೆತ್ ಆಗಿರ್ತಾರೆ. ಡೆತ್ ಆಗಿದ್ರೂ ಕೂಡ ಆ ವ್ಯಕ್ತಿಯ ಹೆಸರಲ್ಲಿ ನೀವು ರೇಷನ್ನ ಪಡ್ಕೊಳ್ತಾ ಇರ್ತೀರಾ. ಸೊ ಈ ರೀತಿಯಾಗಿ ಸಾಕಷ್ಟು ಕಡೆ ಈಗಾಗಲೇ ಆಗ್ತಾ ಇದೆ. ಹಾಗಾಗಿ KYCನ ಮಾಡಿಸಿ ಅಂತ ಹೇಳ್ಬಿಟ್ಟು ಪ್ರತಿ ಬಾರಿ ಕೇಳ್ತಾ ಇರ್ತಾರೆ. ವರ್ಷಕ್ಕೆ ಒಂದ್ಸಲ ಆದರೂ KYC ಕೇಳ್ತಾರೆ. ಸೊ KYC ಮಾಡೋದ್ರಿಂದ ಆ ವ್ಯಕ್ತಿ ಅಲ್ಲಿ ಇದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಜೊತೆಗೆ ಆ ವ್ಯಕ್ತಿಯ ತಮ್ಮ ಕೂಡ ಪಡ್ಕೊಳ್ತಾರೆ ಸ್ನೇಹಿತರೆ. ಸೊ ಆ ವ್ಯಕ್ತಿಯ ಆಧಾರ್ ಕಾರ್ಡು ಜೊತೆಗೆ ರೇಷನ್ ಕಾರ್ಡು, ಆ ವ್ಯಕ್ತಿಯ ತಮ್ಮು ಎಲ್ಲರೂ ಕೂಡ ಕೇಳ್ತಾರೆ. ಹಾಗಾಗಿ ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ತಮ್ಮ ಹೇಗೆ ಕೊಡೋದಕ್ಕೆ ಸಾಧ್ಯ, ಅಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋದು ಸರ್ಕಾರದ ಪ್ಲಾನು. ಹಾಗಾಗಿ ಪ್ರತಿ ವರ್ಷ ಕೂಡ KYCನ ಕೇಳ್ತಾರೆ. KYC ಆಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ KYCನ ಮಾಡ್ಕೊಳ್ಳಿ. ಕುಟುಂಬದಲ್ಲಿರುವಂಥ ಯಜಮಾನ ಹಾಗೆ ಸದಸ್ಯರು ಎಲ್ಲರೂ ಕೂಡ ಹೋಗಿ ಈ ಒಂದು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದ್ರ ಜೊತೆಗೆ ತಮ್ಮನ್ನ ಕೊಟ್ಟು ಕೂಡ KYCನ ಮಾಡ್ಕೊಂಡು ಬರಬೇಕಾಗತ್ತೆ. ಹಾಗೇನೆ ಸ್ನೇಹಿತರೆ, 6 ತಿಂಗಳಿಂದ ರೇಷನ್ನ ನೀವು ಪಡ್ಕೊಂಡೇ ಇಲ್ಲ, 6 ತಿಂಗಳಿಂದ ಅಕ್ಕಿನ ನೀವು ಪಡ್ಕೊಳ್ಳೋದಕ್ಕೆ ಹೋಗೇ ಇಲ್ಲ, ನ್ಯಾಯಬೆಲೆ ಅಂಗಡಿ ಬದಿ ನೀವು ಹೋಗೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಜನರು ರೇಷನ್ನ ಪಡ್ಕೊಳ್ಳಿ. ನಿಮಗೆ ಅವಶ್ಯಕತೆ ಇದೆಯೋ ಇಲ್ವೋ
ಆದರೂ ಕೂಡ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ರೇಷನ್ನ ಪಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ಸರ್ಕಾರಿ ನೌಕರರಾಗಿದ್ದರೆ, ಯಾವುದೇ ರೀತಿಯಾದಂಥ ಸರ್ಕಾರಿ ಹುದ್ದೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ. ಬರೀ ಬೆಂಗಳೂರಿನಲ್ಲೇ 1 ಲಕ್ಷಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ. BPL ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಹಾಗಿದ್ರೆ ನೀವು ಕೇಳ್ಬೋದು, ಓಕೆ ಇದೆಲ್ಲದೂ ಕೂಡ ಆಗಿದೆ, ಈಗಾಗಲೇ ಏನೇನು ಹೇಳಿದ್ನೋ ಆ ರೀತಿಯಾಗಿ ಎಲ್ಲ ಕಾರ್, ವೈಟ್ ಬೋರ್ಡ್ ಕಾರ್ ಆಗಿರ್ಬೋದು, GST ಆಗಿರ್ಬೋದು, IT ಆಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, 1,20,000ಕ್ಕಿಂತ ಹೆಚ್ಚು ಆದಾಯನ ಹೊಂದಿರೋರಾಗಿರ್ಬೋದು, 7.5 ಎಕರೆಗಿಂತ ಜಾಸ್ತಿ ಜಮೀನನ್ನು ಹೊಂದಿರೋರಾಗಿರ್ಬೋದು, ಇದೆಲ್ಲದೂ ಕೂಡ ನಮಗಿಲ್ಲ. ಆದರೂ ಕೂಡ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಲ್ಲ, ನೋಟಿಸ್ ಬೋರ್ಡಲ್ಲಿ ನಮ್ಮ ಹೆಸರು ಬಂದಿದೆ, ನಮ್ಮ ರೇಷನ್ ಕಾರ್ಡ್ ನಂಬರ್ ಬಂದಿದೆ, ನಾವೀಗೇನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಅದಕ್ಕೆ ವಿತ್ ಪ್ರೂಫ್ ಕೊಡಬೇಕು. ನಿಮ್ಮ ಒಂದು ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇಲ್ಲ ಅಂತ ಹೇಳಿದ್ರೆ, ಅಥವಾ ನಿಮ್ಮ ಜಮೀನು ನಿಮ್ಮ ಹತ್ರ 7.5 ಎಕರೆಗಿಂತ ಹೆಚ್ಚು ಜಮೀನು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ, IT ಕಟ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸು, GST ಯಾವುದು ಕಟ್ತಾ ಇಲ್ಲ, ಹಾಗೆಯೇ KYC ಕೂಡ ಆಗಿದೆ, 6 ತಿಂಗಳಿಂದ ರೇಷನ್ನ ಕೂಡ ಪಡ್ಕೊಂಡಿದ್ದೀವಿ, ನಾವು ಎಲ್ಲೂ ಕೂಡ ಗ್ಯಾಪ್ ಕೊಟ್ಟಿಲ್ಲ, ಸರ್ಕಾರಿ ನೌಕರರಲ್ಲಿ ಯಾರೂ ಕೂಡ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಹಾಗೆ IT ಕಂಪನಿಯಲ್ಲೂ ಕೂಡ ನಮ್ಮ ಮನೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಯಾರೂ ಕೂಡ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ನೀವು ಪ್ರೂಫನ್ನು ಕೊಡಬೇಕಾಗತ್ತೆ. ಸೊ ಅವ್ರು ಕೇಳುವಂಥ ಪ್ರೂಫ್ ಎಲ್ಲದನ್ನು ಕೂಡ ನೀವು ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು BPL ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, 2 ಕಾರ್ಡ್ಗಳು APL ಕಾರ್ಡ್ ಆಗಿ ವರ್ಗಾವಣೆ ಆಗದೇ ಇರೋ ರೀತಿ ನೀವು ತಡಿಬಹುದು. ಎಲ್ಲಿ ಈ ಒಂದು ಪ್ರೂಫನ್ನು ಕೊಟ್ಟು ಸರಿಪಡಿಸ್ಕೊಳ್ಳೋದು ಅಂತ ನೀವು ಕೇಳೋದಾದ್ರೆ, ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲೇ ಈ ಒಂದು ಪ್ರೂಫನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. ಒಂದು ಫಾರ್ಮ್ ಇರುತ್ತೆ, ಆ ಒಂದು ಫಾರ್ಮ್ನ ಫಿಲ್ ಮಾಡಿ ಅಲ್ಲಿ ಕೇಳುವಂಥ ದಾಖಲಾತಿಗಳೆಲ್ಲದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ಅದನ್ನ ಸರಿಪಡಿಸ್ಕೊಂಡು ಬರಬೇಕಾಗುತ್ತೆ. ಹಾಗೆಯೇ ಅಲ್ಲೂ ಕೂಡ ಆಗಿಲ್ಲ ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಆಗಿಲ್ಲ ಅಂತ ಹೇಳಿದ್ರೆ, ತಹಶೀಲ್ದಾರರು ಕಚೇರಿಗೆ ನೀವು ಹೋಗ್ಬೋದು. ತಾಲೂಕು ಆಫೀಸ್ ಏನಿದೆ, ತಾಲೂಕು ಆಫೀಸಿಗೆ ಹೋಗಿ ನೀವು ಅಲ್ಲಿ ರೈಟಿಂಗಲ್ಲಿ ಬರ್ಕೊಟ್ಟು ಕೇಳುವಂಥ ಎಲ್ಲ ಒಂದು ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ. ಫಾರ್ಮ್ ಇರುತ್ತೆ, ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಫಾರ್ಮ್ನ ತೆಗೆದುಕೊಳ್ತಾರೆ, ನೀವು ಕೊಡುವಂಥ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆಯೇ ಕಂದಾಯ ಇಲಾಖೆಯಲ್ಲೂ ಕೂಡ ನಿಮ್ಮೊಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನಿಮಗೆ ಈಗಾಗಲೇ ಈ ಯಾವುದೋ ತಪ್ಪನ್ನು ಕೂಡ ನಾವು ಮಾಡಿಲ್ಲ. ಈಗಾಗಲೇ ನಾನು ಮೇಲೆ ಹೇಳಿದಾಗೆ ಯಾವ ತಪ್ಪನ್ನು ಕೂಡ ನಾವು ಮಾಡಿಲ್ಲ. ನಾವು ಬಡವರು, ನಾವು ಈಗಾಗಲೇ ಕೂಲಿ ಕೆಲಸ ಮಾಡ್ತಿರುವಂಥವರು, ನಮ್ಮ ಹತ್ರ ಸಾಕಷ್ಟು ಹಣ ಕೂಡ ಇಲ್ಲ, ನಾವು ಬಡವರು ಅಂತ ಹೇಳ್ಬಿಟ್ಟು ನೀವು ಪ್ರೂಫನ್ನು ಕೊಡ್ಬೋದು ಸ್ನೇಹಿತರೆ. ಕೊಟ್ಟು ನೀವು ಸರಿಪಡಿಸ್ಕೊಂಡು ಬರ್ಬೋದು. ಸಾಕಷ್ಟು ಜನರ BPL ರೇಷನ್ ಕಾರ್ಡ್ಗಳು ಈ ರೀತಿಯಾಗಿ ಕ್ಯಾನ್ಸಲ್ ಆಗಿದೆ. BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, 2 ಕಾರ್ಡ್ಗಳು ಸಾಕಷ್ಟು ಜನರದ್ದು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಾಗೆ ನೀವು ಈ ಕೆಲಸನ ಮಾಡಿ. ನ್ಯಾಯಬೆಲೆ ಅಂಗಡಿ ಆಗಿರ್ಬೋದು, ತಹಶೀಲ್ದಾರರು ಕಚೇರಿ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಇವಿಷ್ಟಕ್ಕೂ ಹೋಗಿ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಕೊಡ್ಬೋದು. ಹಾಗೆ ಅವರು ಕೊಡುವಂಥ ಫಾರ್ಮ್ನ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ನ ಅಲ್ಲಿ ಕೊಟ್ಟು ಹಾಗೆ ರೈಟಿಂಗಲ್ಲಿ ಬರ್ಕೊಡ್ಬೇಕಾಗುತ್ತೆ. ಯಾವ ಒಂದು ತಪ್ಪನ್ನು ನಾವು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ರೈಟಿಂಗಲ್ಲಿ ಬರ್ಕೊಡ್ಬೇಕಾಗುತ್ತೆ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಎಲ್ಲ ತಪ್ಪನ್ನು ಮಾಡಿದ್ದೀರಾ, ಆದರೂ ಈಗ ಸದ್ಯದ ಮಟ್ಟಿಗೆ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನೀವು ಅದನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ. ಯಾವಾಗ ನಿಮ್ಮ ಬುಡಕ್ಕೆ ಬರುತ್ತೆ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಆದಷ್ಟು ಬೇಗ ಯಾವುದೇ ರೀತಿಯಾದಂಥ ತಪ್ಪು ನೀವು ಮಾಡ್ತಾ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಸದ್ಯದಲ್ಲೇ 8 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ಬೋದು. ದಯವಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.